ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಕೆಲವೊಂದು ಕಡ್ಡಾಯ ಕಾರ್ಯಗಳನ್ನು ಮಾಡುವುದು ಭಕ್ತರ ನಂಬಿಕೆಯಂತೆ ಅತ್ಯಂತ ಮಹತ್ವದಾಗಿದೆ. ಮೊದಲು ದೇವಸ್ಥಾನಕ್ಕೆ ಪ್ರವೇಶಿಸುವ ಮುನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಶಾಂತ ಮನಸ್ಸಿನಿಂದ ದೇವಾಲಯದ ಆವರಣಕ್ಕೆ ಪ್ರವೇಶಿಸಬೇಕು. ಗುರು ರಾಘವೇಂದ್ರ ಸ್ವಾಮಿಗಳು ಮಹಾನ್ ಯತಿ ಹಾಗೂ ಭಕ್ತರ ಕಷ್ಟ ನಿವಾರಕರೆಂದು ನಂಬಲಾಗುತ್ತದೆ. ದೇವಸ್ಥಾನದಲ್ಲಿ ಪ್ರವೇಶಿಸಿದ ತಕ್ಷಣ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವುದು ಅತ್ಯಂತ ಮುಖ್ಯ ಕಾರ್ಯ. ಸಾಮಾನ್ಯವಾಗಿ 1, 3, 9 ಅಥವಾ 11 ಪ್ರದಕ್ಷಿಣೆಗಳನ್ನು ಭಕ್ತಿಯಿಂದ ಮಾಡಲಾಗುತ್ತದೆ. ನಂತರ ಗುರುರಾಯರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ ತಮ್ಮ ಮನದಾಳದ ಕೋರಿಕೆಗಳನ್ನು ನಿಸ್ಸಂಶಯವಾಗಿ ಹೇಳಿಕೊಳ್ಳಬೇಕು. ಅದಾದ ನಂತರ ಗುರು ಮಂತ್ರ ಜಪ ಮಾಡುವುದು ಕಡ್ಡಾಯವೆಂದು ಭಾವಿಸಲಾಗುತ್ತದೆ. ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪ ಮಾಡುವುದು ಬಹಳ ಶ್ರೇಷ್ಠ. ದೇವಸ್ಥಾನದಲ್ಲಿ ದೊರೆಯುವ ತೀರ್ಥ ಮತ್ತು ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸುವುದು ಕೂಡ ಮುಖ್ಯವಾಗಿದೆ. ಸಾಧ್ಯವಿದ್ದರೆ ಅನ್ನದಾನ